ಅಲ್ಲೇ ಬಂದು ಸರ್ ಈ ಕಡೆ ಬಚ್ಚಿಲ್ಲ ಹೌದು ಸರ್ ಸರ್ ಬನ್ನಿ ಸರ್ ರಾಜಕೀಯ ಕೇಳಂಗಿಲ್ಲ. ಇವತ್ತು ಅವರಿಗೆ ಅವರು 14ನೇ ತಾರೀಕು ಮೃತರಾದ ಕಾರಣ ಇವತ್ತು ಬಂದ್ಬಿಟ್ಟು ಅವತ್ತಿನ ದಿವಸನೂ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇವತ್ತು ಅವರು ಬಂದು ನಮಗೆಲ್ಲ ಒಂದು ಧೈರ್ಯವನ್ನು ತುಂಬಿದ್ದಾರೆ. ಅವರಿಗೆ ನಾನು ತುಂಬಿರೋದ್ರಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತು ಇವತ್ತು ಏನು ಬೆಳಗ್ಗೆ ಆಗಬಾರ್ದಾಗಿತ್ತು, ಇವತ್ತು ಏನು ಬಸ್ಸಿನ ಒಂದು ದುರಂತದಲ್ಲಿ ಈಗಲೇ 10 ಜನದ ಮೇಲ್ಪಟ್ಟು ಇನ್ನು ಕರೆಕ್ಟಾಗಿ ಇದು ಬಂದಿಲ್ಲ ಫಿಗರ್ಸು, ಆದರೆ ಆಗಬಾರ್ದಾಯ್ತು ಏನು ಡಿವೈಡ್ರಿಗೆ ಹೊಡೆದು ಆ ಒಂದು ಕಾರಣದಿಂದ ಏನಾಗಿದೆ ಅದಕ್ಕೆ ಅವರ ಫ್ಯಾಮಿಲಿ ಮೆಂಬರ್ಸಿಗೆ ಪ್ರತಿಯೊಬ್ಬರಿಗೂ ಧೈರ್ಯ ತುಂಬುವ ಕೆಲಸವನ್ನು ಭಗವಂತ ಮಾಡಲಿ. ಅದರಲ್ಲಿ ಮುಖ್ಯವಾಗಿ ಭಗವಂತನ ಒಂದು ಆಶೀರ್ವಾದ ಮತ್ತು ಮುಖ್ಯವಾಗಿ ಅವರ ಕುಟುಂಬ ವರ್ಗದಕ್ಕೆ ಆ ಒಂದು ತಾಳ್ಮೆಯನ್ನು ಮತ್ತು ಆ ಒಂದು ಶಕ್ತಿಯನ್ನು ನೀಡಲಿ ಅಂತ ನಾನು ಈ ಸಮಯದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಅಲ್ಲೇ ಬಂದು ಸರ್ ಈ ಕಡೆ ಬಚ್ಚಿಲ್ಲ ಹೌದು ಸರ್ ಸರ್ ಬನ್ನಿ ಸರ್ ರಾಜಕೀಯ ಕೇಳಂಗಿಲ್ಲ. ಇವತ್ತು ಅವರಿಗೆ ಅವರು 14ನೇ ತಾರೀಕು ಮೃತರಾದ ಕಾರಣ ಇವತ್ತು ಬಂದ್ಬಿಟ್ಟು ಅವತ್ತಿನ ದಿವಸನೂ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇವತ್ತು ಅವರು ಬಂದು ನಮಗೆಲ್ಲ ಒಂದು ಧೈರ್ಯವನ್ನು ತುಂಬಿದ್ದಾರೆ. ಅವರಿಗೆ ನಾನು ತುಂಬಿರೋದ್ರಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತು ಇವತ್ತು ಏನು ಬೆಳಗ್ಗೆ ಆಗಬಾರ್ದಾಗಿತ್ತು, ಇವತ್ತು ಏನು ಬಸ್ಸಿನ ಒಂದು ದುರಂತದಲ್ಲಿ ಈಗಲೇ 10 ಜನದ ಮೇಲ್ಪಟ್ಟು ಇನ್ನು ಕರೆಕ್ಟಾಗಿ ಇದು ಬಂದಿಲ್ಲ ಫಿಗರ್ಸು, ಆದರೆ ಆಗಬಾರ್ದಾಯ್ತು ಏನು ಡಿವೈಡ್ರಿಗೆ ಹೊಡೆದು ಆ ಒಂದು ಕಾರಣದಿಂದ ಏನಾಗಿದೆ ಅದಕ್ಕೆ ಅವರ ಫ್ಯಾಮಿಲಿ ಮೆಂಬರ್ಸಿಗೆ ಪ್ರತಿಯೊಬ್ಬರಿಗೂ ಧೈರ್ಯ ತುಂಬುವ ಕೆಲಸವನ್ನು ಭಗವಂತ ಮಾಡಲಿ. ಅದರಲ್ಲಿ ಮುಖ್ಯವಾಗಿ ಭಗವಂತನ ಒಂದು ಆಶೀರ್ವಾದ ಮತ್ತು ಮುಖ್ಯವಾಗಿ ಅವರ ಕುಟುಂಬ ವರ್ಗದಕ್ಕೆ ಆ ಒಂದು ತಾಳ್ಮೆಯನ್ನು ಮತ್ತು ಆ ಒಂದು ಶಕ್ತಿಯನ್ನು ನೀಡಲಿ ಅಂತ ನಾನು ಈ ಸಮಯದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ.